ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ದೇವರು ಆದುಕೊಂಡವರ ಕಷ್ಟ, ಸಂಕಟ, ದುಃಖಗಳನ್ನು ಮತ್ತು ಅನಾರೋಗ್ಯದ ನಿಮಿತ್ತ ನಾವು ಇರುವಾಗ ನಮ್ಮನ್ನು ಅದರಿಂದಲೂ ರಕ್ಷಿಸುವಂಥ ದೇವರು ಆರೋಗ್ಯದಾಯಕನಾದ ದೇವರಾಗಿದ್ದಾನೆ ಎಂಬುದಾಗಿ. ಮೊದಲ ವಚನಕ್ಕೆ ಹೋಗೋಣ. ಯೆಶಾಯ 53:4. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯೇ ನಮ್ಮ ಸಂಕಟವೇ ಹೌದು ಎಂಬುದಾಗಿ. ಒಂದು ಸಮಯದಲ್ಲಿ ನನಗೆ ಬಹಳ ಡಿಸ್ಕ್ ಪ್ರಾಬ್ಲಮ್ ಬಂದಿತ್ತು. ಇದು 2 ಆಸ್ಪತ್ರೆಗೆ ಹೋದ ಡಾಕ್ಟ್ರುಗಳಿಂದಲೂ ಗುಣಪಡಿಸೋಕ್ಕೆ ಆಗಲಿಲ್ಲ. ಕೊನೆಗೆ ಒಂದು ದಿವಸ ಬಹಳ ನೋವಿನಿಂದ ನರಳಾಡ್ತಾ ಮಲಗಿದ್ದೆ. ಆಗ ನಾನು ಈ ಸಮಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಇದ್ದೆ. ಬಹಳ ನೋವು ಬಂತು. 2 ಕುಟುಂಬಸ್ಥರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. MRI ಸ್ಕ್ಯಾನ್ ಮಾಡಿದ್ರು ಕೂಡ ಇದು ಆಗೋದಿಲ್ಲ, ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿದರೂ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮವಾದ ಜಾಗ, ಡಿಸ್ಕು. ಇದು ಫೈಲರ್ ಆಗ್ತದೆ. ಫೈಲರ್ ಆದರೆ 2 ಕಾಲು ಕೂಡ ಬರದಾಗ್ಬಿಡ್ತದೆ. ಆಮೇಲೆ ನಮ್ಮಲ್ಲಿ ಕೇಸ್ ಆಗ್ತದೆ ಅಂತೇಳಿ ಆಪ್ರೇಷನ್ ಮಾಡೋದೇ ಬೇಡವೆಂದು ಹೇಳಿದರು. ಆದರೆ ಈ ಸಮಯದಲ್ಲಿ ಬಹಳ ನೋವಿನಿಂದ ನರಳುತ್ತಾ ಇದ್ದಾಗ ಒಂದು ದಿವಸ ಮೊಣಕಾಲು ಹಾಕಿ ನಾನು ಪ್ರಾರ್ಥನೆ ಮಾಡಿದೆ ದೇವರಲ್ಲಿ. ದೇವರೇ, ಈ ರೀತಿ ನನ್ನ ಸಂಕಟ ಇದೆ, ಗೊತ್ತಿದೆ. ಒಂದು ಸಲ ವೈದ್ಯರ ಮೂಲಕ ಗುಣ ಆಯಿತು, ಆದರೆ ನಿಮ್ಮ ಪರವಾಗಿ ನಾನು ಸಾಕ್ಷಿ ನುಡಿದಿದ್ದೆ. ಮತ್ತೆ ಈ ನೋವು ನನಗೆ ಬಂತು. ದೇವರು ನನ್ನನ್ನು ಗುಣಪಡಿಸಿದರು ಎಂಬುದಾಗಿ ಹೇಳಿದ್ದೆ. ಈ ನೋವು ಮತ್ತೆ ಬಂದಿದ್ದರಿಂದ, ಅಲ್ಲಪ್ಪ, ಅವತ್ತು ದೇವರು ಗುಣಪಡಿಸಿದ್ರು ಎಂಬುದಾಗಿ ಹೇಳಿದ್ದೆ, ಈಗ ಏನಾಯ್ತು ಎಂಬುದಾಗಿ ಯಾರಾದರೂ ಕೇಳಿದರೆ ನಾನು ಏನು ಉತ್ತರ ಕೊಡೋಕ್ಕಾಗೋದಿಲ್ಲ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಬೇಕು, ನಿನ್ನ ಕೆಟ್ಟ ಹೆಸರು ಬರಬಾರದು, ನೀನೇ ಗುಣಪಡಿಸಬೇಕು, ಇಲ್ಲದ್ರೆ ನನ್ನ ಜೀವನವನ್ನು ನಾನೇ ಮುಗಿಸಿಕೊಳ್ಬೇಕಾಗಿದೆ ಎಂಬುದಾಗಿ ಕಣ್ಣೀರು ಹಾಕಿ ನಾನು ಪ್ರಾರ್ಥಿಸಿದೆ. ನನ್ನ ಸಹೋದರ ಸಹೋದರಿಯರೇ, ಅವತ್ತು ರಾತ್ರಿ ನನಗೆ 3 ದರ್ಶನವಾಯಿತು. ಮೇಲೆ ಎತ್ತರದಿಂದ ಒಂದು ವಾಣಿ ಕೇಳಿತು, ನಿನ್ನನ್ನು ದೇವರು ಕಾಪಾಡ್ತಾ ಇದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡುವಾಗ ಯಾರೂ ಇಲ್ಲ. ಆವಾಗ ಅರ್ಥ ಆಯಿತು, ದೇವರೇ ಮಾತನಾಡಿದ್ದಾರೆ ಎಂಬುದಾಗಿ. ಎರಡನೇದಾಗಿ, ಸ್ವಲ್ಪ ಹೊತ್ತು ಕಳೆದ ಮೇಲೆ ನಿದ್ದೆಯಲ್ಲಿ ಬಹಳ ದೂರದಿಂದ 2 ಕಣ್ಣುಗಳು ಪಳ ಅಂತ ನಾನು ನೋಡ್ತಾ ಇದ್ದಾವೆ. ಬಂಗಾರದಾಗಿ ಹೊಳಪಾಗ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರಕಟಣ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಮೂರನೇದಾಗಿ, ಒಂದು ಮನುಷ್ಯ ಒಂದು ಬಿಳಿ ಲುಂಗಿಯನ್ನು ಉಟ್ಟುಕೊಂಡು, ಗಡ್ಡ ಬಿಟ್ಟುಕೊಂಡು, ಕೂದಲನ್ನು ಬಿಟ್ಟುಕೊಂಡು ಹೋಗ್ತಾ ಇದ್ದಾನೆ. ಬರೀ ಬೆನ್ನು ನೋಡ್ತಾ ಇದ್ದೇನೆ. ಆವಾಗ ಒಂದು ವಾಣಿ ಆಯಿತು ನನಗೆ, ನೋಡು, ದೇವರು ಹೋಗ್ತಾ ಇದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ನೋಡುವಾಗ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಗೆ, ನಾನು ನನ್ನ ನಿಜ ರೂಪವನ್ನು ನಿನಗೆ ತೋರಿಸುವುದಿಲ್ಲ, ನನ್ನ ಬೆನ್ನನ್ನು ತೋರಿಸ್ತೇನೆ, ಆದರೆ ನಿನಗೆ ಬೇರೆ ಒಂದು ದೃಷ್ಟಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದಂಥ ಒಂದು ವಚನವು ನನಗೆ ಆವಾಗ ಯೋಚನೆ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ದರ್ಶನವಾದ ಮೇಲೆ ಅವತ್ತು ಹೋದಂಥ ಡಿಸ್ಕ್ ಪ್ರಾಬ್ಲಮ್ ಇಲ್ಲಿವರೆಗೂ ಬರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನ್ನ ನೋವನ್ನು ಆ ದೇವರೇ ಹೊತ್ತುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಎರಡನೇದಾಗಿ ನೋಡುವಾಗ ನನಗೊಂದು ಕುತ್ತಿಗೆ ನೋವು ಬಂದು, ಇದರಲ್ಲಿ ಬೆಂಗಳೂರು ಮತ್ತು ಕೋಲಾರದಲ್ಲಿ ಕೂಡ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಂದರೆ ಫಿಸಿಯೋಥೆರಪಿ ಮಾಡಿಸಿದ್ದೆ. ಆದರೂ ಗುಣವಾಗಲಿಲ್ಲ. ಕಡೆಗೆ ಒಂದು ದೇವರಲ್ಲಿ ಪ್ರಾರ್ಥಿಸಿದಾಗ ಆಗ ನನಗೆ ಈ ಕುತ್ತಿಗೆ ನೋವು ಗುಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ, ರಾಯಚೂರು ಜಿಲ್ಲೆಯಲ್ಲಿರುವಾಗ ಒಂದು ಬೈಕ್ ಅಪಘಾತವಾಯಿತು. ನಾನು ಅದರಲ್ಲಿ ಸಂಪೂರ್ಣವಾಗಿ ಸಾಯಬೇಕಾಗಿತ್ತು. ಹಾಗಿರುವಾಗ ಅವತ್ತು ನನ್ನ ತಗೊಂಡೋಗಿ ರಾಯಚೂರು ನವೋದಯ ಮೆಡಿಕಲ್ ಕಾಲೇಜಿಗೆ ಅಡ್ಮಿಟ್ ಮಾಡಿದ್ರು. ಅವತ್ತು ಆಂಬ್ಯುಲೆನ್ಸಲ್ಲಿ ತಗೊಂಡೋಗಿ ಅವತ್ತು ಬಹಳ ನೋವಿನಿಂದ ನರಳಾಡ್ತಾ ಇದ್ದೆ. ಹೋಗಿ ಮೊದಲು ಎಕ್ಸ್ರೇ ಮಾಡುವಾಗ, ಇದು ಪಕ್ಕೆಗೆ ಮಾಂಸ ಜಾಯಿಂಟ್ ಆಗಿದೆ, ಇದು ಆಪ್ರೇಷನ್ ಆಗಲೇಬೇಕು, ಈಗ ಇಂಜೆಕ್ಷನ್ ಮಾಡ್ತೇವೆ, ಟ್ಯಾಬ್ಲೆಟ್ ಕೊಡ್ತೇವೆ, ನಾಳೆ ಸರಿಯಾದರೆ ಆಯಿತು, ಇಲ್ಲಾದರೆ ಆಪ್ರೇಷನ್ ಆಗಲೇಬೇಕೆಂಬುದಾಗಿ ಡಾಕ್ಟರ್ ಹೇಳಿದರು. ಹಾಗೆ ಅವತ್ತು ರಾತ್ರಿ ಮಲಗಿದ್ದೆ. ನೋವು. ಪಕ್ಕದಲ್ಲಿ ನನ್ನೊಬ್ಬರು ಸಹೋದರರು ಮಲಗಿದ್ದಾರೆ. ಬಹಳಷ್ಟು
ಮಕ್ಕಳು ನನಗಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಕನಸು ಬಿತ್ತು. ಆವಾಗ ಇದನ್ನು ನನ್ನ ಸಹೋದರಿಗೆ ಹೇಳಿದೆ. ಆಗ ಅವ್ರು ಹೇಳ್ತಾರೆ, ನಿಮಗಾಗಿ ಇವತ್ತು ಚರ್ಚಲ್ಲಿ ಮಕ್ಕಳು, ಅದೊಂದು ಮಕ್ಕಳ ಹಾಸ್ಟೆಲ್ ಆಗಿತ್ತು, ಅಲ್ಲಿ ಚರ್ಚ್ ಕೂಡ ಇದೆ, ಮಕ್ಕಳು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರದರ್, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ಭಯಪಡಬೇಡಿ ಅಂತೇಳಿ ಹೇಳಿದರು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿಂದ ಸ್ವಲ್ಪ ನಿದ್ದೆ ಮಾಡಿದಾಗ ಯಾವುದೋ ಒಂದು ಮನುಷ್ಯನನ್ನು ಮೇಲೆ ಎತ್ತಿ ತಗೊಂಡೋಗಿ ಒಂದೇ ಸಲ ಕೆಳಗೆ ಹಾಕಿದ. ಕೆಳಗೆ ಬಿದ್ದಾದಾಗ ನನಗೆ ಹೆದರಿಕೆ ಆಯಿತು. ತಕ್ಷಣ ಗಳಿಬಿಲಿಗೊಂಡೆ. ಆಗ ಸಹೋದರರು ಹೇಳಿದರು, ಏನಾಯಿತು ಬ್ರದರ್, ನಿಮಗೆ ಹೆದರಬೇಡಿ, ನಾನು ಹತ್ತಿರದಲ್ಲೇ ಇದ್ದೇನೆ ಎಂಬುದಾಗಿ. ಆವಾಗ ಹೇಳಿದೆ, ಬ್ರದರ್ ಈ ರೀತಿ ಆಯಿತು ನನಗೆ, ದೇವರು ನಿಮ್ಮನ್ನು ಮುಟ್ಟಿದ್ದಾನೆ, ಖಂಡಿತವಾಗಿ ದೇವರು ಗುಣ ಮಾಡ್ತಾನೆ ಎಂಬುದಾಗಿ ಮಾತನ್ನು ನುಡಿದ್ರು. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಒಂದು ದರ್ಶನ ಆದ ಮೇಲೆ, ಆ ರೀತಿ ಆದ ಮೇಲೆ ಅವತ್ತೇ ನನ್ನ ನೋವು ಆಗಲೇ ಗುಣವಾಯಿತು. ನನ್ನ ಸಹೋದರ ಸಹೋದರಿಯರೇ, ದೇವ ನಮಗೆ ಸ್ತೋತ್ರವಾಗಲಿ. ಮಾರನೇ ದಿವಸ ವೈದ್ಯರು ಬಂದರು. ನೀವು ಹೇಗಿದ್ದೀರಾ ಎಂಬುದಾಗಿ ಕೇಳಿದಾಗ, ಸರ್ ನನಗೀಗ ನೋವಿಲ್ಲ, ಯಾವುದಿಲ್ಲ, ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳಿದೆ. ಆವಾಗ ಮತ್ತೆ ಎಕ್ಸ್ರೇ ಮಾಡಿಸಿದರು. ಎಕ್ಸ್ರೇ ಮಾಡಿಸಿದಾಗ ಹೌದು, ಆ ಪಕ್ಕೆಯಿಂದ ಮಾಂಸ ಬಿಟ್ಟು ಹೋಗಿದೆ, ಇನ್ನು ಆಪರೇಷನ್ ಅವಶ್ಯ ಇಲ್ಲ, ಇನ್ನೊಂದು 3 ದಿವಸ ನೀವು ಇಲ್ಲಿ ಅಡ್ಮಿಟ್ ಆಗಿ ಸಾಕು ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ. ಅಂತಹ ಒಂದು ದೊಡ್ಡ ಆಪರೇಷನ್ ಆಗುವಂಥದ್ದನ್ನು ಕೂಡ ದೇವರು ನಿಲ್ಲಿಸಿದರು. ಹಲ್ಲೆಲೂಯಾ. ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವಾಗಲಿ. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಹುಡುಗಿ ಕೂಡ ಸುಖಲದಾಗಿತ್ತು. ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ದಾಖಲು ಮಾಡಿದರು. ಆ ಗಂಡ ಹೆಂಡತಿಗೆ ಒಂದೇ ಮಗಳು, 2 ಗಂಡು ಮಕ್ಕಳು. ಈ ಮಗಳು ಕಡೆಗೆ ಗುಣಮುಖ ಆಗುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ, ಇವರಿಗೆ ಕರ್ಕೊಂಡು ಹೋಗಿ, ಇದು ಆಗುವುದೇ ಇಲ್ಲ, ಸುಮ್ಮನೆ ಯಾಕೆ, ಬೇಗ ಕರ್ಕೊಂಡು ಹೋಗಿ ಎಂಬುದಾಗಿ. ಅವತ್ತು ರಾತ್ರಿ ಆ ಹುಡುಗಿಯ ತಾಯಿ ದೇವರನ್ನು ಅರಿತವರಾಗಿದ್ದರು. ರಾತ್ರಿ ಇಡೀ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದರು. ರಾತ್ರಿ ಇಡೀ ಕಾಲವನ್ನು ಕಳೆದಿದ್ದಾರೆ ಬೆಳಗಾಗುವ ತನಕ. ಹಾಗೆ ಬೆಳಗಿನ ಸಮಯದಲ್ಲಿ, ಜಾವದಲ್ಲಿ ಆ ಹುಡುಗಿಗೆ ಯಾರೋ ಒಂದು ಮನುಷ್ಯ ಬಂದು ಹುಡುಗಿಯ ಕಡೆಗೆ ಕೈ ಎತ್ತಿದ ಒಂದು ಕನಸು ಕಂಡಿದ್ದಾಳೆ. ಅಲ್ಲಿಂದ ಗುಣಮುಖಲಾದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಅದೇ ಹುಡುಗಿ ಇವತ್ತು ಮದುವೆಯಾಗಿ 2 ಮಕ್ಕಳ ತಾಯಿ, ಗಂಡನೊಂದಿಗೆ ಬಹಳ ಸಂತೋಷದ ಜೀವನವನ್ನು ಸಾಗಿಸ್ತಾ ಇರುವಳು. ಪ್ರಾರ್ಥನೆಯಲ್ಲೇ ಕಾಲ ಕಳೆಯುವಂಥ ಹುಡುಗಿ ಕೂಡ ಆಗಿದ್ದಾಳೆ. ಆ ಹುಡುಗಿ ಕೂಡ ಒಂದು ಸಾಕ್ಷಿಯಾಗಿದ್ದಾಳೆ, ದೃಢವಾದ ನಂಬಿಕೆಯಲ್ಲಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕರ್ಕೊಂಡು ಹೋಗಿ ಆಗೋದಿಲ್ಲ ಅಂತ ಹೇಳಿದಂಥ ಒಂದು ಹುಡುಗಿಯನ್ನು ದೇವರು ಕೂಡ ಗುಣಪಡಿಸಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಈಗ ನಾವು ಮತ್ತಾಯ 8ನೇ ಅಧ್ಯಾಯ 17ನೇ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 8:17. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಎಷ್ಟೋ 1000 ವರ್ಷಗಳ ಹಿಂದೆ ದೇವರು ಈ ಮಾತನ್ನು ಹಿಂದಿನ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. ಆ ಮಾತನ್ನು ಯೆಶಾಯ ಪ್ರವಾದಿಯ ಮುಖಾಂತರ ದೇವರು ಹೇಳಿಸಿದ್ದು. ಇದು ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುಸ್ವಾಮಿ ಮತ್ತಾಯನ ಮೂಲಕ ಹೇಳಿಸಿದಂಥ ಮಾತು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರ ನೋವುಗಳನ್ನು ಕೂಡ ದೇವರು ಹೊತ್ತುಕೊಳ್ಳವನಾಗಿದ್ದಾನೆ. ಇವತ್ತು ವೈದ್ಯರಿಂದ ಆಗದಂಥ ನೋವುಗಳನ್ನು ಕೂಡ ದೇವರು ಮುಟ್ಟಿ ಗುಣಪಡಿಸುವರಾಗಿದ್ದಾರೆ. ಇದುವೇ ಇವತ್ತು ಈಗ ನನ್ನ ಸಾಕ್ಷಿ ಮತ್ತು ಆ ಹುಡುಗಿಯ ಸಾಕ್ಷಿ. ಇಂಥ ಸಾಕ್ಷಿಗಳು ಇವತ್ತು ಅನೇಕಗಳಿವೆ. ಅನೇಕರನ್ನು ದೇವರು ಮುಟ್ಟಿದ್ದಾರೆ, ಗುಣಪಡಿಸಿದ್ದಾರೆ, ಈಗಲೂ ಮುಟ್ಟುತ್ತಲೇ ಇದ್ದಾರೆ, ಗುಣಪಡಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡುವಾಗ ನನ್ನ ಸಹೋದರ ಸಹೋದರರೇ, ಒಂದು ವಿಷಯವನ್ನು ನಾವು ನೋಡುವಾಗ ನೇರವಾಗಿ ದೇವರೇ ಗುಣಪಡಿಸುವನಾಗಿದ್ದಾನೆ. ಇಂಥ ನೋವುಗಳನ್ನು, ಅನಾರೋಗ್ಯದಲ್ಲಿ ಇರುವವರನ್ನು ಮುಟ್ಟವರಾಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ದೇವರು ವೈದ್ಯರ ಮೂಲಕವೂ ಕೂಡ ಗುಣಪಡಿಸುವನಾಗಿದ್ದಾನೆ. ಈ ವೈದ್ಯರುಗಳು ಅವರಷ್ಟಕ್ಕೆ ಅವರು ವೈದ್ಯರಾಗಲಿಲ್ಲ, ದೇವರಿಂದಲೇ ವೈದ್ಯರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮೊಟ್ಟ ಮೊದಲು ನಾವು ಏನೇ ಆದರೂ ಕೂಡ ಮೊಟ್ಟ ಮೊದಲು ದೇವರಲ್ಲಿ ಪ್ರಾರ್ಥಿಸಬೇಕು. 2ನೇ ವೈದ್ಯರ ಹತ್ರನೇ ಹೋಗಿ ನಾವು ಇದರ ಸಲಹೆಗಳನ್ನು ಪಡೆದುಕೊಳ್ಳಬೇಕು. ಅವರಿಂದ ನಾವು ಉಪಚರಿಸಿಕೊಳ್ಳಬೇಕು. ಔಷಧಿಗಳನ್ನು ಅವರ ಮುಖಾಂತರ ತೆಗೆದುಕೊಳ್ಳಬೇಕಾಗಿದೆ. ಅದು ಬಿಟ್ಟು ನನಗೆ ಕಾಯಿಲೆ ಬಂತು, ಹರಿಕೆ, ಹಾಡು, ಪೂಜೆ, ಪುಸ್ಕಾರ, ಪ್ರಾಣಿ ಬಲಿ, ಹೋಮ, ದೇವರು ಬರೋರ ಹತ್ರ ಹೋಗೋದು, ತಾಯ್ತಿ ತಗೊಡು ಮಾಡಿಸಿಕೊಳ್ಳುವುದು, ಇಂಥ ಮೂಢ ನಂಬಿಕೆಗಳಿಂದ ಖಂಡಿತವಾಗಿಯೂ ನಮ್ಮ ರೋಗಗಳು ಗುಣವಾಗಲು ಸಾಧ್ಯವಿಲ್ಲ.
ಮೊಟ್ಟ ಮೊದಲು ದೇವರಲ್ಲಿ ಪ್ರಾರ್ಥನೆ, ಎರಡನೇದಾಗಿ ಆಸ್ಪತ್ರೆ ಹೋಗಿ ವೈದ್ಯರ ಹತ್ರ ಹೋಗುವುದು, ಅವರ ಹತ್ರ ನಾವು ಪರೀಕ್ಷೆ ಮಾಡಿಸಿಕೊಳ್ಳೋದು, ಅವರ ಸಲಹೆಯಂತೆ ನಡೆದುಕೊಳ್ಳುವುದು, ಅವರು ನಮಗೆ ಸೂಚಿಸಿದ ಔಷಧಿಗಳನ್ನು ಅವರು ಹೇಳಿದ ಹಾಗೆ ತೆಗೆದುಕೊಳ್ಳುವುದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಈ ಮೂಢನಂಬಿಕೆಯಿಂದ ಖಂಡಿತವಾಗಿ ಗುಣಗಳು ಸಾಧ್ಯವಿಲ್ಲ. ಹಾಗೆ ಆಗಿದ್ದರೆ ಖಂಡಿತವಾಗಿ ನನ್ನ ಈ 3 ರೀತಿಯಿಂದ ನಾನು ಇವತ್ತು ಇಂಥ ಕಷ್ಟಗಳಿಂದ ಬಿಡುಗಡೆ ಆಗಬೇಕಾದ್ರೆ ದೇವರೇ ಕಾರಣ. ಈಗಾಗಲೇ ಹೇಳಿದ ಹಾಗೆ ಆ ಹುಡುಗಿ ಕೂಡ ಆಗೋದಿಲ್ಲ ಕರ್ಕೊಂಡು ಹೋಗಿ ಎಂಬುದಾಗಿ ಹೇಳಿದಂಥ ಹುಡುಗಿ ಇವತ್ತು ಆಗಲೇ ಹೇಳಿದ ಹಾಗೆ ಇಂಥ ಒಂದು ಸಂತೋಷದ ಸಂಸಾರ ಜೀವನವನ್ನು ನಡೆಸಿಕೊಂಡು 2 ಮಕ್ಕಳ ತಾಯಿಯಾಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದೆ ಮಾರ್ಕ 5ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಮಾರ್ಕ 5:20. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಾಪೊಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಯಾರು ಈ ಮನುಷ್ಯ ಅಂತ ನೋಡುವಾಗ 18ನೇ ಮಾರ್ಕ್ 5:18 ಓದಿಕೊಳ್ಳೋಣ. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದನು. ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ, ಅಂದರೆ ಯೇಸು ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಾಪೊಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಇಲ್ಲಿ ಒಂದು ದೆವ್ವ ಹಿಡಿದಂಥ ಒಂದು ಹುಡುಗನನ್ನು ನೋಡ್ತಾ ಇದ್ದೀವಿ. ಅವನು ಸ್ಮಶಾನದ ಬರ್ತಾ ಇದ್ದಾನೆ. ಯೇಸ್ವಾಮಿಯ ದೆವ್ವವನ್ನು ಗದರಿಸಿ ಹುಡುಗನ ಮೈಯಿಂದ ಬಿಡಿಸಿದರು. ಆವಾಗ ಹುಡುಗ ಹೇಳ್ತಾನೆ, ಯೇಸ್ವಾಮಿಗೆ ನಾನು ನಿನ್ನೊಂದಿಗೆ ಬರ್ತೇನೆ ಎಂಬುದಾಗಿ. ಆಗ ಯೇಸ್ವಾಮಿ ಹೇಳ್ತಾರೆ, ನೀನು ನನ್ನೊಂದಿಗೆ ಬರಬೇಡಪ್ಪ, ನೀನು ನಿನ್ನ ಮನೆಗೆ ಬಂದು ಬಳಗದೊಳಗೆ ನೀನು ಹೋಗು. ನನಗೆ ನಮ್ಮ ಸ್ವಾಮಿ ಇಂಥ ಒಂದು ಉಪಕಾರವನ್ನು ಮಾಡಿದ್ದಾರೆ ಎಂಬುದಾಗಿ ನನ್ನ ಪರವಾಗಿ ಅವರಿಗೆ ನೀನು ಸಾಕ್ಷಿ ಕೊಡು. ನನ್ನ ಜೊತೆಗೆ ನೀನು ಬರಬೇಡ ಎಂಬುದಾಗಿ ಆ ಹುಡುಗನಿಗೆ ಯೇಸ್ವಾಮಿ ಹೇಳಿದರು. ಹಾಗೆ ಆ ಹುಡುಗ ಹೋಗಿ ಸುವಾರ್ತೆಯನ್ನು ಸಾರಿರ್ಬೋದು, ದೇವರ ಪರವಾಗಿ ಸಾಕ್ಷಿಯನ್ನು ಕೊಟ್ಟಿರ್ಬೋದು. ಇದನ್ನು ಕೇಳಿದವರಿಗೂ ಬಹಳ ಆಶ್ಚರ್ಯವಾಗಿರಬಹುದು. ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಅನೇಕ ರೀತಿ ನನ್ನನ್ನು ರೋಗದಿಂದ ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ತಿಳಿಸಿದಂಥ ಈ ಒಂದು ಡಿಸ್ಕ್ ಪ್ರಾಬ್ಲಮ್, ಈ ಒಂದು ಕುತ್ತಿಗೆ ನೋವು, ಅಪಘಾತದಲ್ಲಿ ನಾನು ಸಾಯಬೇಕಾದವನ ದೊಡ್ಡ ಒಂದು ಬಳಭಾಗ ಇಡೀ ಪಕ್ಕೆನೇ ಆಪರೇಷನ್ ಮಾಡಬೇಕಾದಂತನ್ನ ದೇವರು ಮುಟ್ಟಿದರು, ಗುಣಪಡಿಸಿದರು. ಈ ಒಂದು ಸಹೋದರಿಯನ್ನು ಕೂಡ ದೇವರು ಗುಣಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಈ ಒಂದು ದೆವ್ವ ಹಿಡಿದ ಹುಡುಗನಿಗೆ ಹೇಳಿದ ಹಾಗೆ ಇವತ್ತು ಆ ವಚನ ಇವತ್ತು ನನ್ನಲ್ಲಿ ಕೂಡ ನೆರವೇರಿದೆ. ಎಲ್ಲರಿಗೂ ಹೋಗಿ ನನ್ನ ಪರವಾಗಿ ಸಾಕ್ಷಿ ಕೊಡಿ ಎಂಬುದಾಗಿ ಇದನ್ನು ಇವತ್ತು ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ಉಪಕಾರಗಳನ್ನು ನಾನು ಸಾಕ್ಷಿ ಕೊಡುವ ಹಾಗೆ ದೇವರು ಪಾಪಿಯಾದ ನನ್ನನ್ನು ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಆದುಕೊಂಡವರಿಗೆ ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅದರಲ್ಲಿ ವಿಶೇಷವಾಗಿ ದೇವರಿಗಾಗಿ ಯಾರು ಬಹಿಷ್ಕಾರ ಹಾಕಲ್ಪಡುತ್ತಾರೋ, ಏನು ಗತ್ತಿಲ್ಲದಾಗ್ತಾರೋ, ಮನೆ ಮಠ ಇಲ್ಲದಾಗ್ತಾ ಇದ್ದಾರೋ, ಆದರೂ ಸಾಕ್ಷಿಯಾಗಿ ದೇವರ ವಚನವನ್ನು ಸಾರ್ಕೊಂಡು ಹೇಳೋರಾಗಿದ್ದಾರೋ, ಲೋಕಕ್ಕೆ ಒಂದು ಕಸವಾಗಿದ್ದಾರೋ, ಯಾರಿಗೂ ಬೇಡದವರಾಗಿದ್ದಾರೋ ಅಂಥವರನ್ನು ದೇವರೇ ಮುಟ್ಟುವವನಾಗಿದ್ದಾನೆ. ಅವರ ಎಲ್ಲ ನೋವುಗಳನ್ನು ಹೊತ್ತುಕೊಳ್ಳವನಾಗಿದ್ದಾನೆ. ಅದುವೇ ಯೆಶಾಯ 53:4 ಹಾಗೂ ಮತ್ತಾಯ 8ನೇ ಅಧ್ಯಾಯ 17ನೇ ವಚನ ಹಾಗೂ ಮಾರ್ಕ 5ನೇ ಅಧ್ಯಾಯ 18-20 ನಾವು ಓದುವಾಗ ಈ ವಚನಗಳೆಲ್ಲವೂ ನನ್ನ ಜೀವಿತದಲ್ಲಿ ಮತ್ತು ಈ ಹುಡುಗಿಯ ಜೀವಿತದಲ್ಲಿ ನೆರವೇರಿತು. ಅನೇಕರಲ್ಲಿ ನೆರವೇರಿದೆ, ಈಗಲೂ ನೆರವೇರ್ತಲೇ ಇದೆ. ದೇವರು ಯಾರನ್ನು ಮುಟ್ಟಬೇಕೋ ಅವರನ್ನೇ ಮುಟ್ಟುತ್ತಾರೆ. ಆದರೆ ಮುಖ್ಯವಾಗಿ ಹೇಳಬೇಕಾದರೆ ನನ್ನ ಸಹೋದರ ಸಹೋದರರೇ, ಪ್ರತಿಯೊಬ್ಬರನ್ನು ದೇವರು ಮುಟ್ಟವರಾಗಿದ್ದಾರೆ. ಆದರೆ ದೇವರ ಮೇಲೆ ನಂಬಿಕೆ ಇರಬೇಕು. ಸರ್ವ ಸೃಷ್ಟಿಕರ್ತನಾದಂಥ ಆ ಯೇಸುವಿನ ಮೇಲೆ, ಆ ಪರಮಾತ್ಮನ ಮೇಲೆ, ಆ ಭಗವಂತನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇರೋರಾಗಿರಬೇಕು. ಆಗಲೇ ಹೇಳಿದ ಹಾಗೆ ಮೊಟ್ಟ ಮೊದಲು ನಮಗೆ ಪ್ರಾರ್ಥನೆ, ಎರಡನೇದಾಗಿ ವೈದ್ಯರಲ್ಲಿ, ಮೊಟ್ಟ ಮೊದಲು ಮನುಷ್ಯರನ್ನು ಆಪರೇಷನ್ ಮಾಡಿದವರೇ ದೇವರಾಗಿದ್ದಾರೆ. ಇದಕ್ಕೂ ಒಂದು ಉದಾಹರಣೆಯಾಗಿ ನೋಡಿಕೊಳ್ಳೋಣ.
ಆದಿಕಾಂಡ 2ನೇ ಅಧ್ಯಾಯದಲ್ಲಿ ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಅವನಿಗೊಂದು ಸಹಕಾರಿಯನ್ನು ಉಂಟು ಮಾಡುವೆನು ಅಂತ ಹೇಳಿ ಎಲ್ಲ ಪ್ರಾಣಿಗಳನ್ನು ಅವನ ಬಳಿಗೆ ಬರಮಾಡುತ್ತಾರೆ. ಆದರೆ ಅದರಲ್ಲಿ ಯಾವುದು ಅವನಿಗೆ ಸರಿ ಹೋಗುವಂಥದ್ದು ಯಾವುದೂ ಕಾಣೋದಿಲ್ಲ, ಅಥವಾ ಆದಾಮ ಇದು ನನ್ನ ಹೆಂಡತಿ ಅಂತ ಯಾವುದನ್ನು ಹೇಳಲಿಲ್ಲ. ಆದ್ದರಿಂದ ಅದನ್ನು ಕಾಡಿಗೆ ಹೇಳಲು ಹೇಳ್ತಾರೆ ಆದಾಮನಿಗೆ. ಆದಾಮನ ಅದನ್ನೆಲ್ಲವನ್ನು ಕಾಡಿಗೆ ಕಳಿಸ್ತಾನೆ. ಆಮೇಲೆ ನೋಡುವಾಗ ಆದಾಮನ ಒಂದು ಪಕ್ಕೆಯಿಂದ ಒಂದು ಎಲುಬನ್ನು ತೆಗೆದು ಒಂದು ಸ್ತ್ರೀಯನ್ನು ಮಾಡಿ ಅವನ ಹತ್ತಿರವನ್ನೇ ನಿಲ್ಲಿಸಿ ಅವನಿಗೆ ಎಚ್ಚರಗೊಳಿಸಿದಾಗ ಅವನು ಹೇಳ್ತಾನೆ, ಇವಳೇ ನನ್ನ ಹೆಂಡತಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗ ಆದಾಮನ ಒಂದು ಪಕ್ಕೆಯನ್ನು ತೆಗೆಯಬೇಕಾದರೆ ಅದು ತೆಗೆದು ಒಂದು ಹುಡುಗಿಯನ್ನು ಮಾಡಿ ದೇವರು ಹೆಂಡತಿಯನ್ನಾಗಿ ಕೊಟ್ಟ ಎಂಬುದಾಗಿ ನೋಡ್ತೇವೆ. ಆವಾಗ ಅಲ್ಲಿ ಮೊಟ್ಟ ಮೊದಲು ಆದಾಮನನ್ನು ಮೊದಲ ಮನುಷ್ಯವನ್ನು ಮೊಟ್ಟ ಮೊದಲು ಆಪರೇಷನ್ ಮಾಡಿದವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದೇ ಜಾಗವನ್ನು ದೇವರು ಪುನಃ ಮುಚ್ಚಿದ್ದಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ದೇವರು ಆ ಸ್ಥಳವನ್ನು ವಾಪಸ್ಸು ಮಾಂಸಗಳಿಂದ ಮುಚ್ಚದೆ ಹೋಗಿದ್ದರೆ ಇವತ್ತು ಗಂಡಸರಿಗೆ ಅಲ್ಲಿ ಎಲ್ಲಿಂದ ಪಕ್ಕೆಲುಬನ್ನು ತೆಗೆದ್ರೋ ಅಲ್ಲಿ ಇವತ್ತು ಆ ಒಂದು ಗಾಯಗಳು ಕಾಣ್ತಿದ್ದವು. ಆದರೆ ಆ ಪಕ್ಕೆಲುಬನ್ನು ತೆಗೆದು ದೇವರು ಪುನಃ ಆ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ಮೊಟ್ಟ ಮೊದಲು ವೈದ್ಯರ ಮೂಲಕ ಆಪರೇಷನ್ ಆಗುವಂಥ ಒಂದು ಕಾರ್ಯವನ್ನು ಕೂಡ ದೇವರು ಅವರನ್ನು ವೈದ್ಯರನ್ನಾಗಿ ನೇಮಿಸಿಕೊಂಡಿದ್ದಾರೆ. ಇದು ದೇವರಿಂದಲೇ ಬಂದ ಜ್ಞಾನ ಹೊರತು ಇನ್ನು ವೈದ್ಯರು ಅವರಿಂದಾಗಿ ಕಲಿತುಕೊಳ್ಳಲು ಕೂಡ ಸಾಧ್ಯವಿಲ್ಲ. ಹಾಗೆ ಮೊಟ್ಟ ಮೊದಲು ದೇವರು ಆಪರೇಷನ್ ಮಾಡಿದಂಥ ವೈದ್ಯರು ದೇವರಾಗಿದ್ದಾರೆ, ಹಲ್ಲೆಲೂಯಾ. ಹಾಗೆ ಮೊಟ್ಟ ಮೊದಲು ನಮಗೆ ಪ್ರಾರ್ಥನೆ, ಎರಡನೇದಾಗಿ ವೈದ್ಯರ ಸಲಹೆ. ಇದರ ಮೂಲಕವೇ ನಮ್ಮ ರೋಗಗಳನ್ನು ಗುಣವಾಗುತ್ತದೆ. ಒಂದು ವೇಳೆ ದೇವರೇ ನಮ್ಮನ್ನು ಕೂಡ ಈಗಾಗಲೇ ನಾನು ಹೇಳಿದಾಗೆ ದೇವರು ಗುಣಪಡಿಸಬಹುದು. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಕೊನೆಯ ಮಾತೇನೆಂದರೆ, ಯಾವುದೇ ನಮಗೆ ನೋವುಗಳು ಬಂದಾಗ ಖಂಡಿತವಾಗಿ ಮಾಯಾ, ಮಂತ್ರ, ಜ್ಯೋತಿಷ, ಪೂಜೆ, ಪುಸ್ಕಾರ, ಹೋಮ, ವಿಗ್ರಹಗಳ ಬಳಿಗೆ, ಪೂಜಾರಿಗಳ ಬಳಿಗೆ ಹೋಗದೆ ಮೊಟ್ಟ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ಆಸ್ಪತ್ರೆ ಹೋಗಿ ವೈದ್ಯರ ಸಲಹೆಗಳನ್ನು ಪಡ್ಕೊಂಡು ಅವರು ಹೇಳಿದ ಹಾಗೆ ನಾವು ಔಷಧಿಗಳನ್ನು ತೆಗೆದುಕೊಳ್ಳುವುದೇ ನಮ್ಮ ರೋಗಗಳು ಗುಣವಾಗಲಿಕ್ಕೆ ಕಾರಣ. ಇದನ್ನೇ ಯಾಕೋಬ 5ನೇ ಅಧ್ಯಾಯದಲ್ಲಿ ಕೂಡ ನಾವು ಓದಬಹುದು. ಸಭಾಪಾಲಕರನ್ನು ಕರೆಯಿಸಿ ಎಣ್ಣೆ ಹಚ್ಚಿರಿ, ಪ್ರಾರ್ಥಿಸಿರಿ ಎಂಬುದಾಗಿ ಯಾಕೋಬನು ಹೇಳಿದ್ದಾನೆ. ಇದನ್ನೇ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನನ್ನ ಜೀವಿತದಲ್ಲಿ ನನ್ನ ರೋಗಗಳನ್ನು ಕೂಡ ಹೊತ್ತುಕೊಂಡನು, ಅನೇಕ ನೋವುಗಳನ್ನು ಕೂಡ ಹೊತ್ತುಕೊಂಡನು. ಈ ಹುಡುಗಿಯ ನೋವನ್ನು ಕೂಡ ಹೊತ್ತುಕೊಂಡನು. ಅನೇಕರ ನೋವುಗಳನ್ನು ಹೊತ್ತುಕೊಂಡಿದ್ದಾರೆ, ಈಗಲೂ ಹೊತ್ತುಕೊಳ್ಳೋರು ಆಗಿದ್ದಾರೆ. ದೇವರು ನಮಗೆ ಒಂದು ಮಾಡಿದಂಥ ಮಹಾ ಉಪಕಾರಗಳಿಗಾಗಿ ಎಷ್ಟು ಒಂದು ಸ್ತೋತ್ರಗಳನ್ನು ಸಲ್ಲಿಸಿದರು ಸಾಲದು. ದೇವರ ಉಪಕಾರಗಳಿಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತದಲ್ಲಿ ಬಂದಂಥ ಅಪಘಾತಗಳನ್ನು, ರೋಗಗಳನ್ನು ನೀವು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಹಾಗೆ ನನ್ನ ಸಹೋದರನ್ನು ಕೂಡ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಅದೊಂದು ಸಾಕ್ಷಿಯನ್ನು ನುಡಿಯಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳಿದಂಥ ನನ್ನ ಸಹೋದರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕೇಳಿದಂಥ ನನ್ನ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು.